Hi everyone, welcome back to the channel Day 1 Challenge of January. ಸೊ ನಾನು ಯಾವ ಟಾಪಿಕ್ ಚೂಸ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗಿದೆ ಅನಿಸುತ್ತೆ. ನಾನು ಅಮ್ಮನ ಚೂಸ್ ಮಾಡಿದ್ದೀನಿ. ಯಾಕೆ ಅಮ್ಮನ ಚೂಸ್ ಮಾಡಿರ್ಬೋದು ಅಂತ ಏನಾದ್ರು ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಲೆಟ್ ಮಿ ಬಿಗಿನ್ ವಿತ್, ಅಮ್ಮ ನಮ್ಮ ಲೈಫಲ್ಲಿ ಫಸ್ಟ್ ಗುರು ಆಗಿರ್ತಾರೆ ಆ್ಯಂಡ್ ನಮ್ಮ ಮೊದಲ ಸ್ನೇಹಿತೆ ಕೂಡ ಆಗಿರ್ತಾರೆ. ಸೊ ನಿಮಗೆ ಮೊದಲ ಗುರು ಅಂದರೆ ಯಾವ ಥರ ಆಗಿರ್ಬೋದು? ನಿಮ್ಮ ಥಾಟ್ಸ್ನ ಬಿಲ್ಡ್ ಮಾಡೋದಾಗಿರ್ಬೋದು, ನಿಮಗೆ ಸಪೋರ್ಟಿವ್ ಆಗಿರ್ಬೋದು ಆ್ಯಂಡ್ ನಿಮ್ಗೆ ಇನ್ಸ್ಪೈರ್ ಕೂಡ ಆಗಿರ್ಬೋದು. ನನ್ನ ಲೈಫಲ್ಲಿ ನಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರು ಮಾಡೋ ಒಂದೊಂದು ಕೆಲಸನೂ ನಮ್ಮ ಲೈಫಿಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಅನುಕೂಲ ಆಗಿದೆ. ನಾಟ್ ಓನ್ಲಿ ಆ್ಯಸ್ ನಮ್ಮ ಮನೆ ಹತ್ರ ಆಗಿರಲಿ, ನಮ್ಮ ಫ್ಯಾಮಿಲಿ, ಮೆನಿ ಆಫ್ ದೆಮ್ ಹ್ಯಾವ್ ಸರ್ವ್ಡ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಇನ್ಸ್ಪಿರೇಷನ್ ಫ್ರಮ್ ಮೈ ಮಾಮ್. ಸೊ ಪ್ರತಿಯೊಂದು ಮನೆಯಲ್ಲೂ ಅಮ್ಮ ಬಂದು ಸಪೋರ್ಟಿವ್ ಸಿಸ್ಟಮ್ ಆಗಿರ್ತಾರೆ ಆ್ಯಂಡ್ ಪ್ರೊಟೆಕ್ಟಿಂಗ್ ಸಿಸ್ಟಮ್ ಕೂಡ ಆಗಿರ್ತಾರೆ. ನೀವು ಇದನ್ನ ಅಗ್ರಿ ಮಾಡ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಯಾಕೆ ಪ್ರೊಟೆಕ್ಟಿವ್ ಸಿಸ್ಟಮ್ ಆರ್ ಸಪೋರ್ಟಿವ್ ಸಿಸ್ಟಮ್ ಅಂತ ಹೇಳ್ತೀನಿ ಅಂದರೆ, ಪ್ರತಿಯೊಂದು ಕೆಲಸಕ್ಕಾಗಲಿ, ಪ್ರತಿಯೊಂದು ವಿಷಯಕ್ಕಾಗಲಿ ಅಮ್ಮ ಒಂದು ಕಡೆ ನಮಗೆ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಅಪ್ಪ ಡಿಸಾಗ್ರಿ ಮಾಡ್ತಿರ್ಬೋದು, ಬಟ್ ಅಮ್ಮ ಮಾಡಿದ್ರೂ ಸಪೋರ್ಟಿವ್ ಆಗಿರ್ತಾರೆ. ಅವ್ರ ಐಡಿಯಾ ಕೊಟ್ಟು ಅದನ್ನು ಸಾಲ್ವ್ ಮಾಡೋಕ್ಕಾದ್ರೂ ಟ್ರೈ ಮಾಡ್ತಾರೆ. ಸೊ ಅಮ್ಮಂದಿರು ಎಲ್ಲರೂ ಅವ್ರ ಕನಸುಗಳ್ನ ಮಕ್ಕಳಿಂದ ನೋಡಬೇಕು ಅಂತಿರ್ತಾರೆ, ಮಕ್ಕಳಿಂದ ತೀರಿಸ್ಕೋಬೇಕು ಅಂತಿರ್ತಾರೆ. ಬಟ್ ನಾವು ಈ ಜನ್ರೇಷನಲ್ಲಿ ಅದನ್ನ ಜಾಸ್ತಿ ಕನ್ಸರ್ನೇ ಮಾಡಲ್ಲ. ಬಟ್ ಅವ್ರಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ, ನಾವು ಮಾಡೋ ಒಂದೊಂದು ಕೆಲಸದಲ್ಲೂ ಅವ್ರು ಅದನ್ನ ನೋಡ್ತಾ ಇರ್ತಾರೆ. ಸೊ ಒಂದು ತಿಳ್ಕೊಬೇಕು ನಾವೆಲ್ಲರೂ, ಅವರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನ ನಾವು ತಿಳ್ಸೋಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಈ ಜನ್ರೇಷನ್ನೇ ಲಾಸ್ಟ್, ಆ ಥರ ಮತ್ತೆ ಪೇರೆಂಟ್ಸ್ ಸಿಗೋದೇ ಇಲ್ಲ. ನೀವು ನೋಡ್ತಿರ್ಬೋದು ನೀವೇ ಇವಾಗಿನ ಜನ್ರೇಷನಲ್ಲಿ ಪೇರೆಂಟ್ಸ್ ಯಾವ ಥರ ಇದ್ದಾರೆ ಅಂತ. ಪೇರೆಂಟಿಂಗ್ ಲೆವೆಲ್ ತುಂಬ ಕಮ್ಮಿ ಆಗೋಗಿದೆ ಆ್ಯಸ್ ಕಂಪೇರ್. ಸೊ ಈ ಜನ್ರೇಷನಲ್ಲೂ ಹಳೆ ಪ್ರಿನ್ಸಿಪಲ್ಸ್, ಎಥಿಕ್ಸ್ ಆ್ಯಂಡ್ ಕಲ್ಚರ್ನ ಫಾಲೋ ಮಾಡ್ತಿರ್ಬೋದು, ಬಟ್ ಆ್ಯಸ್ ಕಂಪೇರ್ ಕಮ್ಮಿನೇ. ಆದರೆ ಏನು ಹೇಳ್ಬೋದು ಅಂದರೆ, ಆ ಇನ್ನೋಸೆನ್ಸ್ನೆಸ್ ಆ ಹಳೆ ಜನ್ರೇಷನ್ಗೆ ಲಾಸ್ಟ್. ಈ ಜನ್ರೇಷನಲ್ಲಿ ಇನ್ನೋಸೆನ್ಸ್ನೆಸ್ ಇರೋಲ್ಲ, ಪೇಷನ್ಸ್ ಅನ್ನೋದಿರಲ್ಲ, ಮೆನಿ ಥಿಂಗ್ಸ್ ಡಿಫರ್ ಆಗುತ್ತೆ. ಸೊ ಏನಾಗ್ತಿದೆ ಅಂದರೆ, ಜನ್ರೇಷನ್ ಚೇಂಜ್ ಆಗ್ತಾ ಆ ಮೊಬೈಲ್ ಜನ್ರೇಷನ್ ಆಗಲಿ, ಆ ಟೆಕ್ನಾಲಜಿ ಎರಾನೇ ಆ ಥರ ಆಗಿದೆ. ಪೇರೆಂಟ್ಸ್ ಜೊತೆ ಮಾತಾಡೋದು ಕಮ್ಮಿ ಆಗಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗಿದೆ. ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಆಫ್ಟರ್ ಲಾಕ್ಡೌನ್ ತುಂಬ ಚೇಂಜಸ್ ಆಗಿದೆ. ಬಟ್ ನಾವೇನು ತಿಳ್ಕೊಬೇಕು ಅಂದರೆ, ಆ ಜನ್ರೇಷನ್ನ ಅದನ್ನ ಕಾಪಾಡ್ಕೋಬೇಕು, ಇಲ್ಲ ಆ ಫೀಲಿಂಗ್ಸ್ನ ಕಾಪಾಡ್ಕೋಬೇಕು ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಇರೋವರೆಗೂ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಏನು ಬಯಸ್ತಾರೆ ಅದನ್ನು ತೀರಿಸ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ವುಮೆನ್ನಲ್ಲಿ ಅಂದರೆ ಸ್ಯಾಕ್ರಿಫೈಸ್ ಮಾಡೋದು. ಮನೆಗೋಸ್ಕರ, ಫ್ಯಾಮ್ಲಿಗೋಸ್ಕರ, ಗಂಡಂಗೋಸ್ಕರ ಆ್ಯಂಡ್ ಅವರ ಕೆರಿಯರ್ಗೋಸ್ಕರ ಅವ್ರು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ. ಎಲ್ಲ ಕೆಲಸ ಆಗಲಿ, ಅವ್ರ ಪರ್ಸ್ನಲ್ ಲೈಫ್ನ ಬಿಟ್ಟು ಫ್ಯಾಮ್ಲಿಗೋಸ್ಕರ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಕ್ಕಳಿಗೋಸ್ಕರ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಯಾಕ್ರಿಫೈಸ್ ಅನ್ನೋದು ಅವ್ರಿಗೆ ಒಂದು ಸಿಂಪಲ್ ವರ್ಡ್ ಆಗೋಗುತ್ತೆ. ಡೈಲಿ ಬೇಸಿಸಲ್ಲಿ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ, ಅಪ್ಪ ಅಮ್ಮ ಇಬ್ಬರು ಏನೂ ಹೇಳ್ಕೊಳಲ್ಲ. ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇರುತ್ತೋ, ಅವ್ರ ಕಷ್ಟ ಏನೇನಿರುತ್ತೋ ಏನೂ ಹೇಳಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲಂತೂ ಏನೂ ಗೊತ್ತೇ ಆಗ್ತಿರಲಿಲ್ಲ. ಬಟ್ ಈಗ ಒಂದು ಮೆಚಾರಿಟಿ ಲೆವೆಲ್ ಅಂತ ಬಂದಿರುತ್ತೆ. ಎಲ್ಲ 20s ಆರ್ ಅಬೋವ್ 18 ಎವ್ರಿ 18+ ಸ್ಟೂಡೆಂಟ್ಸ್ಗೆ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಎಲ್ಲ ಮೆಚಾರಿಟಿ ಲೆವೆಲ್ ಅನ್ನೋದು ತುಂಬ ಹೈಯಲ್ಲಿರುತ್ತೆ. ಸೊ ನಾವು ಅದನ್ನ ಅರ್ಥ ಮಾಡಿಕೊಂಡು ಯಾವ ಥರ ಮನೇಲಿ ಇರಬೇಕು, ಯಾವ ಥರ ಮಾಡಿದ್ರೆ ಯಾವ ಥರ ಆಗುತ್ತೆ, ಅನುಕೂಲ ಆಗೋ ಥರದ್ದು ನೋಡ್ಕೊಂಡು ನಾವು ಇರಬೇಕು. ಸೊ ಮೆಚಾರಿಟಿ ಲೆವೆಲ್ ಅನ್ನೋದು ಎಲ್ರಿಗೂ ಒಂದು ಏಜಿಗೆ ಬಂದೇ ಬರುತ್ತೆ. ಆ ಏಜಲ್ಲಿ ಏನು ನಿಮಗೆ ಗೊತ್ತಾಗುತ್ತೆ ಅಂದರೆ, ರಿಯಾಲಿಟಿ ಏನು, ಯಾವ ಥರ ಇರುತ್ತೆ ಆ್ಯಂಡ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಮಾಡುತ್ತೆ. ಆ್ಯಕ್ಚುಲಿ ಆ ಥರ ಆಗಬೇಕು. ಸೊ ಈ ಥರ ರಿಯಾಲಿಟಿ ಚೆಕ್ ಆದಾಗ ನಿಮ್ಮ ಹತ್ರ ನಿಮ್ಮ ಅಮ್ಮ ಇರಬೇಕು. ಎಲ್ಲನೂ ಮುಂಚೆನೇ ತಿಳಿಸಿರ್ತಾರೆ ಯಾವ ಥರ ಇರುತ್ತೆ. ಆ್ಯಂಡ್ ಹೆಣ್ಮಕ್ಳಿಗಂತೂ ಮನೇಲಿ ತುಂಬ ಕೇರ್ ಆ್ಯಂಡ್ ಸೆಕ್ಯೂರ್ ಆಗಿ ಬೆಳೆಸ್ತಾ ಇರ್ತಾರೆ. ನಮ್ಮ ಮನೇಲಿ ಅಂತೂ ಅಷ್ಟೇ ಸೇಮ್. ಅಮ್ಮ ನನಗೆ ಮುಂಚೆಯಿಂದನೇ ಎಲ್ಲ ಹೇಳ್ಕೊಂಬಂದಿರ್ತಾರೆ ಯಾವ ಥರ ಇರುತ್ತೆ ಮುಂದೆ ಲೈಫ್ ಆ್ಯಂಡ್ ಯಾವ ಥರ ಫೇಸ್ ಮಾಡಬೇಕು ನಾವು. ಆ್ಯಂಡ್ ಗರ್ಲ್ಸ್ಗೆ ಮೇನ್ಲಿ ಅಮ್ಮ ತುಂಬ ಸಪೋರ್ಟಿವ್ ಇರ್ತಾರೆ. ಯಾಕೆ ಗರ್ಲ್ಸ್ಗೆ ಅಂತ ಅಂದರೆ, ಈ ಜನ್ರೇಷನ್ ಆರ್ ಈ ಪ್ರಪಂಚ ಆರ್ ಈ ಸೊಸೈಟಿಯಲ್ಲಿ ನೀವು ನೋಡ್ಬೋದು,
ಗರ್ಲ್ಸ್ಗೆ ಸೆಕ್ಯೂರ್ ಅನ್ನೋದೇ ಇರಲ್ಲ. ಅಮ್ಮ ಕೊಡೋ ಸ್ಟ್ರೆಂತ್ಸ್ ಆಗಲಿ, ಅವ್ರ ಪಾಸಿಟಿವಿಟಿಯಿಂದನೇ ನಾವು ಒಂದು ವೇ ಆಫ್ ಲೈಫ್ನ ಲೀಡ್ ಮಾಡ್ಬೋದು. ವೇರ್ ಎವ್ರಿ ಗರ್ಲ್ಸ್ಗೆ ಆ ಥರ ಸಪೋರ್ಟಿವ್ ಪೇರೆಂಟ್ಸ್ ಬೇಕೇ ಬೇಕು. ನಮ್ಮ ಮನೇಲಿ ಅಂತೂ ಅಮ್ಮ ನಮಗೆ ಮುಂಚೆ ಚಿಕ್ಕ ವಯಸ್ಸಿಂದನೇ ನಮಗೆಲ್ಲ ಹೇಳ್ಕೊಂಬಂದಿದ್ದಾರೆ, ಯಾವ ಥರ ಬದುಕಬೇಕು, ಯಾವ ಥರ ಜೀವಿಸ್ಬೇಕು ಆ್ಯಂಡ್ ಯಾವ ಥರ ಲೈಫ್ನ ಲೀಡ್ ಮಾಡಬೇಕು, ನೀವು ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಐ ವಿಶ್ ಪೇರೆಂಟಿಂಗ್ ಅಂದರೆ ಈ ಥರ ಇರಬೇಕು, ಎಲ್ರಿಗೂ ಇದೇ ಥರ ಪೇರೆಂಟ್ಸ್ ಸಿಗಬೇಕು. ನಮ್ಮ ಮನೇಲಂತೂ ನಮಗೆ ಚಿಕ್ಕ ವಯಸ್ಸಿಂದನೇ ಅಮ್ಮ ಹೇಳ್ಕೊಂಡು ಬಂದಿದ್ದಾರೆ, ಅವ್ರ ಕಷ್ಟ ಆಗಲಿ, ಅವ್ರು ಯಾವ ಥರ ಬಂದರು, ಅವ್ರಿಗೆ ಏನೇನು ಫೇಸ್ ಮಾಡಿದರು ಲೈಫಲ್ಲಿ ಆ್ಯಂಡ್ ಆಲ್ಸೋ ಅವ್ರ ರೂಟ್ಸ್ನಂತೂ ತುಂಬ ಹೇಳಿದ್ದಾರೆ. ಈ ಥರ ಪೇರೆಂಟ್ಸ್ ಎಲ್ಲರಿಗೂ ಸಿಗಬೇಕು. ಅವ್ರವ್ರ ರೂಟ್ಸ್ನ ಅವರು ನೆನ್ಪು ಮಾಡಿಕೊಂಡು ಮಕ್ಕಳಿಗೂ ತಿಳಿಸ್ಬೇಕು ಆ್ಯಂಡ್ ಆ ರೂಟ್ಸ್ನ ನಾವು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಸೊ ಹ್ಯಾಸ್ ದಿಸ್ ಪಿಕ್ಚರ್ ಸೇಸ್, ಮಗಳು ಅವ್ರ ಅಮ್ಮನ ಕೈ ಹಿಡ್ಕೊಂಡು ಹೋಗ್ತಾ ಇರೋದು. ನಮ್ಮ ಮನೇಲೂ ಇದೇ ಥರ ಅಪ್ಪ ಡ್ಯೂಟಿಗಂತಲೇ ಇರ್ತಾಯಿದ್ರು, ಅಮ್ಮನೇ ಎಲ್ಲ ನಮಗೆ ಸ್ಕೂಲ್ಗಾಗಲಿ, ಟ್ಯೂಷನ್ಸ್ಗಾಗಲಿ, ಫಂಕ್ಷನ್ಸ್ಗಾಗಲಿ ಎಲ್ಲ ಅಮ್ಮನ ಜೊತೆನೇ ಹೋಗ್ತಾಯಿದ್ವಿ ಜಾಸ್ತಿ. ಅಪ್ಪ ಡ್ಯೂಟಿ ಅಂತಲೇ ವರ್ಕ್ ಮಾಡಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ಬರೀ ಡ್ಯೂಟಿಗಂತಲೇ ಅವ್ರ ಲೈಫ್ನ ಕಾಯಕವೇ ಕೈಲಾಸ ಅಂತ ಅಪ್ಪ ಜಾಸ್ತಿ ಕೆಲಸದಲ್ಲೇ ಇರ್ತಾಯಿದ್ರು. ಅಮ್ಮನೇ ನಮಗೆಲ್ಲ. ಅಮ್ಮ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಾಗಲಿ. ಅಪ್ಪನೂ ಮಾಡ್ತಾಯಿದ್ರು, ಇಲ್ಲ ಅಂತ ಅಲ್ಲ, ಬಟ್ ಹ್ಯಾಸ್ ಕಂಪೇರ್ ಅಮ್ಮ ನಮ್ಮ ಜೊತೆ ಜಾಸ್ತಿ ಇದ್ದರು. ಎವ್ರಿ ಟೈಮ್ ಲೈಕ್ 24 hours ಅಮ್ಮನ ಜೊತೆನೇ ಇರ್ತಾಯಿದ್ವಲ್ಲ. ಸೊ ಮೋಸ್ಟ್ ಆಫ್ ಅ ಟೈಮ್ ಅಮ್ಮನ ಜೊತೆನೇ ಕಳೆದಿರೋದು. ಆ್ಯಂಡ್ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಅಮ್ಮ ಅನ್ನೋದೊಂದು ಪ್ರೀಷಿಯಸ್ ಥಿಂಗ್, ಪ್ರೀಷಿಯಸ್ ಗಿಫ್ಟ್ ನಮಗೆ ದೇವ್ರು ಕೊಟ್ಟಿರೋದು ಆ್ಯಂಡ್ ನಾವು ಅದನ್ನ ಕಾಪಾಡ್ಕೋಬೇಕು. ಅವ್ರ ಪೇರೆಂಟಿಂಗ್ ಅಂದರೆ ಈಸಿ ಅಲ್ಲ, ಅಮ್ಮಂದಿರ್ಗಂತೂ ಇನ್ನೂ ಈಸಿ ಇಲ್ಲ. ಈ ಹೌಸ್ ವೈಫ್ ಪೇರೆಂಟ್ಸ್ಗಂತೂ ತುಂಬ ಕಷ್ಟ. ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಮೆನಿ ಥಿಂಗ್ಸ್ ಇರುತ್ತೆ ಅವರಿಗೆ. ಹೇಳ್ಬೋದು ಈಸಿನ ಏನು ಮನೆ ಕೆಲಸನ ಅಂತ, ಬಟ್ ಅವ್ರು ಅಂದ್ಕೊಂಡಂಗಲ್ಲ. ಒಂದಿನ ಮಾಡಿ ತೋರ್ಸೋಕೆ ಹೇಳಿ ಗೊತ್ತಾಗುತ್ತೆ, ಅದು ಅಷ್ಟು ಈಸಿನೇ ಅಲ್ಲ. ಸೊ ಅಮ್ಮನ ನಾವು ಈಸಿಯಾಗಿ ಯಾವತ್ತೂ ತೊಗೊಳ್ಳೋಕ್ಕೆ ಹೋಗಬಾರ್ದು. ಒಂದು ಚಿಕ್ಕ ಕೆಲಸಕ್ಕೂ ಅಮ್ಮನ್ನ ಕರಿಬಾರ್ದು. ನಾವು ಇಂಡಿಪೆಂಡೆಂಟಾಗಿ ನಮ್ಮ ಯಾವುದೇ ಡಿಪೆಂಡೆನ್ಸಿ ಇಟ್ಕೊಳ್ದೆ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು. ನಮ್ಮ ಮನೇಲಂತೂ ಆ ಪದ್ಧತಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ವೇರ್ ನಾವು ಇಂಡಿಪೆಂಡೆಂಟಾಗೆ ಆರ್ ಡಿಪೆಂಡೆನ್ಸಿ ಇಲ್ಲದೇ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಕೆಲಸ ನಾವು ಮಾಡಿಕೊಂಡೇ ಹೋಗ್ತೀವಿ. ಅಪ್ಪ ಕೂಡ ಅಷ್ಟೇ, ಅವರು ಡಿಪೆಂಡೆನ್ಸಿ ಅನ್ನೋ ಕಾನ್ಸೆಪ್ಟೇ ಇಟ್ಕೊಂಡಿಲ್ಲ. ಚಿಕ್ಕ ವಯಸ್ಸಿಂದ ಆಗಲಿ ಅವ್ರು ಅದೇ ಥರ ಬೆಳೆದಿರೋದ್ರಿಂದ ಅವ್ರು ಆ ಥರ ಇಟ್ಕೊಂಡೇ ಇಲ್ಲ. ಕೇರಿಂಗ್ ಅಂದರೆ ಏನು ಅನ್ಬೋದು, ಅಮ್ಮನ್ನ ಕೇರಿಂಗ್ ಅನ್ಬೋದು. ವೇರ್ ಅಮ್ಮ ಇಸ್ ಈಕ್ವಲ್ ಟು ಕೇರಿಂಗ್. ಅಮ್ಮ ಎಲ್ಲಿರ್ತಾರೋ ಅಲ್ಲಿ ಕೇರ್ ಇದ್ದೇ ಇರುತ್ತೆ. ಕೇರ್, ಕನ್ಸರ್ನ್ ಎಲ್ಲ ಥರ ಎಫರ್ಟ್ಸ್ ಇರುತ್ತೆ ಅವರಿಂದ. ಮಕ್ಕಳಿಗೆ ಅವರು ಎಲ್ಲನೂ ಸ್ಯಾಕ್ರಿಫೈಸ್ ಅಂತೂ ಮಾಡೇ ಇರ್ತಾರೆ. ಸೊ ನೀವು ಅಲ್ಲಿ ನೋಡ್ಬೋದು, ಅಮ್ಮ ಮಗಳ ಕೈ ಅಷ್ಟೇ ಹಿಡ್ಕೊಳ್ಳಲ್ಲ, ಅವಳ ಫಿಯರ್ಸ್ ಆಗಲಿ, ಅವಳ ಡ್ರೀಮ್ಸ್ ಆಗಲಿ, ಅವಳ ಇಷ್ಟ ಕಷ್ಟನೆಲ್ಲನೂ ಅಮ್ಮನ ಕೈಯಲ್ಲೇ ಇರುತ್ತೆ. ಸೊ ಫ್ರಮ್ ಡೇ 1 ಅಂದರೆ ನೀವು ಹುಟ್ಟಿದ ದಿನದಿಂದ ಈ ದಿನವರೆಗೂ ನಿಮ್ಮ ಅಮ್ಮ ನಿಮ್ಮ ಜೊತೆನೇ ಇರ್ತಾರೆ. ಎಲ್ಲ ಕೆಲಸದಲ್ಲೂ ಜೊತೆನೇ ಇರ್ತಾರೆ. ನಿಮಗೆ ಒಂದು ಮೋಟಿವ್ ಆರ್ ಅ ಸ್ಟೆಪ್ ಆಫ್ ಹೋಪಲ್ಲಿ ಇರ್ತಾರೆ ಅಮ್ಮ. ಆ್ಯಂಡ್ ನನ್ನ ವಿಷಯದಲ್ಲೂ ಅದೇ ಥರ ಅವ್ರ ಜೊತೆ ನಾನು ಪ್ರತಿದಿನ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾನು ತುಂಬ ಕಲಿತಾ ಇದ್ದೀನಿ ಆ್ಯಂಡ್ ಆಲ್ಸೋ ತುಂಬ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ. ಅದಕ್ಕೆ ನಾನು ತುಂಬ ಚಿರಋಣಿ ಆಗಿದ್ದೀನಿ. ವೇರ್ ಇದು ಆಗಿತ್ತು ನನ್ನ ಅಮ್ಮನ ಸ್ಟೋರಿ, ಲೈಕ್ ಪೀಸ್ ಆಫ್ ಅ ಥಿಂಗ್ ಆರ್ ಅ ಫೀಲಿಂಗ್ ಟು ಶೇರ್ ಆಫ್ ಮೈ ಮಾಮ್. ಆ್ಯಂಡ್ ಇದು ಆಗಿತ್ತು ನನ್ನ ಡೇ 1 ಚಾಲೆಂಜ್. ಆ್ಯಂಡ್ ಡೇ 2 ಚಾಲೆಂಜ್ಗೆ ಯಾವ ಟಾಪಿಕ್ ತೊಗೋಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್. ಥ್ಯಾಂಕ್ ಯು ಸೋ ಮಚ್.